ಆದಿತ್ಯ ಅವರು ಹುಟ್ಟಿದ ಸಂದರ್ಭ, ನಿಮ್ಮ ಮಗ ಅವರು ಹುಟ್ಟಿದ ಸಂದರ್ಭ ತುಂಬಾ ಪ್ರೆಷಿಯಸ್ ಅಂತ ಕಾಣುತ್ತೆ. ಅಯ್ಯೋ ಡೆಫಿನೆಟ್ಲಿ ನನ್ನ ಲೈಫಲ್ಲಿ ಅವನೇ ನನಗೆಲ್ಲ. ಏನಂದ್ರೆ ಆಲ್ಮೋಸ್ಟ್ 30 ಡೇಸ್ಗೆ ಒಂದು 45 ಕಾಲ್ ಶೀಟ್ ಆ ಟೈಮ್ನಲ್ಲಿ. ಪ್ರತಿಯೊಂದು ಆರ್ಟಿಸ್ಟ್ ತಾಯಿಗೂ ಈ ಪ್ರಾಬ್ಲಮ್ ಇತ್ತು. ಎಲ್ಲರೂ ಹೇಳ್ಕೊಳ್ತಾ ಇದ್ವಿ, ನಾವು ಸೆಟ್ಟಲ್ಲಿ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಏನಂದ್ರೆ ಅಮ್ಮ ನೀನು ಯಾವಾಗ ಮನೇಲಿ ಇರ್ತೀಯ, ನೀನು ಮಿಸ್ ಮಾಡ್ಕೋತಾ ಇದೆಯಾ. ಹಾಗೂ ಶೂಟಿಂಗ್ ಮುಗಿಸಿದ ತಕ್ಷಣ ನಾನು ಆ ಕಡೆ ಎಲ್ಲೂ ಟರ್ನ್ ಮಾಡ್ತಿರ್ಲಿಲ್ಲ. ಸ್ಟ್ರೈಟ್ ಗಾಡಿ ಹತ್ತಿದ್ರೆ ಮನೇನೆ. ನನ್ನ ಮಗನ ಕಡೆ ಗಮನ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಬಂದಾಗ ಅವ್ನು ಮಲಗಿರ್ತಿದ್ದ, ಎದ್ದೋದಾಗ್ಲೂ ಅವ್ನು ಮಲಗಿರ್ತಿದ್ದ, ಹಿಂಗೆಲ್ಲ ಆಗ್ತಿತ್ತು. ಇವಾಗ್ಲೂ ನಾನು ಹೇಳ್ಕೊತೀನಿ, ನಿನ್ನ ಮಗುನ ನಿನಗೆ ಮದುವೆ ಮಾಡೋದು ನಿನ್ನ ಮಗುನ ನಾನು ಸಾಕ್ಬೇಕು ಕಣ. ಅದಾದ್ಮೇಲೆ ಇದೆರಡು ಸೀರಿಯಲ್ ಮುಗಿದ್ಮೇಲೆ ನನಗೆ ಸಿಲ್ಲಿಲಲ್ಲಿ ಆಫರ್ ಬಂತು. ಅದೊಂದು ನಿಜವಾಗ್ಲೂ ಬ್ರೇಕ್. ಅಲ್ಲಿ ಡಾಕ್ಟರ್ ವಿಠಲ್ ರಾವ್ ಇದು ಎಷ್ಟು ಪ್ರಖ್ಯಾತಿ ಆಗಿತ್ತು, ತಮ್ಮದು ಕೂಡ ಅಷ್ಟೇ ಪ್ರಖ್ಯಾತಿ ಆಗಿತ್ತು. ಇವತ್ತು ನವಮಿ ಮೇಲೆ ದರ್ಶನ್ ಬರ್ತಾ ಇದೆ.